ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗ್ ಬಂದು ಸೋಮವಾರದ ವ್ಲಾಗು. ಇವತ್ತಂತರೂ ವಿಚಿತ್ರವಾಗಿ ಕೆಲಸಗಳು. ಬೆಳಿಗ್ಗೆ ಅಂದ್ಕೊಂಡೇ ಇರೋ ರೀತಿ ನೀರು ಕೂಡ ಬಿಟ್ಟರು. ಕರೆಕ್ಟಾಗಿ ಹೇಳಬೇಕಂದ್ರೆ ನಾಳೆ ನೀರು ಬಿಡ್ತಾಯಿದ್ರು. 8 ದಿನಕ್ಕೊಮ್ಮೆ ನಮಗೆ ನೀರು ಬಿಡೋದು. ಇವತ್ತು ಮಂಗಳವಾರ, ಸೊ ಮಂಗಳವಾರ ನೀರು ಬಿಟ್ಟರೆ ನೆಕ್ಸ್ಟ್ ಮಂಗಳವಾರನೇ ನಮ್ಗೆ ನೀರು ಬಿಡೋದು, ಇಲ್ಲ ಬುಧವಾರ, ಈ ಥರ ಒಂದಿನ ಎಕ್ಸ್ಟೆಂಡ್ ಮಾಡಿ ಬಿಡ್ತಾರೆ. ಅದರಲ್ಲಿ ಇವಾಗ ಒಂದಿನ ಮುಂಚೆನೇ ಬಿಟ್ಟಿದ್ದರಿಂದ ನಮಗೆ ಫುಲ್ ಕೈ ಕಾಲೇ ಆಡಲಿಲ್ಲ ನನಗೆ ಇವತ್ತಂತರೂ. ಯಾಕಂದರೆ ಯಾವಾಗಲೂ ಕೂಡ ಒಂದಿನದ ಮುಂಚೆನೇ ಎಲ್ಲ ಏನು ಕೊಡಗಗಳು ಇದ್ದಾವೋ ಅಥವಾ ಡ್ರಮ್ಮು ಮತ್ತು ನೀರೆಲ್ಲ ತುಂಬಿಕ್ಕಿರ್ತೀವಲ್ವ, ಕೊಡಪಾನ, ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ನಾನು ಅಡುಗೆ ಮಾಡ್ತಾಯಿದ್ದೀನಿ, ನೀರು ಬಿಟ್ಬಿಟ್ಟು ಅಡುಗೆ ಕೂಡ ಅರ್ಧ ಇನ್ನೂ ಚಟ್ನಿ ಕೂಡ ಮಾಡೋಣ ಅಂತೇಳಿ ಚಟ್ನಿಗೆ ಜೋಡಿಸ್ಕೊತಾ ಇದ್ದೆ. ಆ ಟೈಮಿಗೆ ನೀರು ಬಿಟ್ಬಿಟ್ರು. ನಮ್ಮ ಮನೆಯವರು ಮಲ್ಕೊಂಡಿದ್ರು, ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವರು ಪಾಪ ಎದ್ದು ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡಿದರು. ಡ್ರಮ್ ತೊಳೆಯೋದಕ್ಕೆ, ಕೊಳಗ ತೊಳೆಯೋದಕ್ಕೆ ಎಲ್ಲ ಪಾಪ ಭಾಳ ಹೆಲ್ಪ್ ಮಾಡಿದ್ರು. ಇವತ್ತು ಸಖತ್ ಖುಷಿ ಆಯಿತು ನನಗೆ. ಯಾಕಂದರೆ ಎಲ್ಲದನ್ನು ಅರ್ಥ ಮಾಡಿಕೊಂಡು ನಾನೇನು ಹೇಳಿಲ್ಲ ಅಂದರೂ ಕೂಡ ಅವರೇ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ರು, ಪ್ರತಿಯೊಂದು ಕೆಲಸನೂ ಕೂಡ ಮಾಡಿಕೊಟ್ರು. ಹಾಗಾಗಿ ತುಂಬ ಹ್ಯಾಪಿ. ಮತ್ತು ಇವತ್ತು ಸಖತ್ ಗಡಿಬಿಡಿ ಅಂತಲೇ ಅನ್ನಿಸ್ತು ಬೆಳಗ್ಗೆ ಎದ್ದಾಗಿಂದನೂ. ಏನು ನಾನು ಯಾರ ಮುಖ ನೋಡಿದ್ನಪ್ಪ ಇವತ್ತು ಅನ್ನೋ ಥರ ಆಯಿತು. ಸುಮ್ಮನೆ ಜಗಳ, ಸುಮ್ಮನೆ ಈ ಥರ ಎಕ್ಸ್ಟ್ರಾ ಕೆಲಸಗಳು ಹಂಗೆಲ್ಲ ಕೂಡ ಆಗ್ತಾಯಿದ್ವು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಈ ಥರ ಆಗುತ್ತಲ್ವ. ಇವತ್ತು ಟಿಫನಿಗೆ ದೋಸೆ, ಪಲ್ಯ ಹಾಗೆ ಚಟ್ನಿ ಮಾಡಿದ್ದೆ. ಮಕ್ಕಳಿಗೆ ಟಿಫನಿಗೆ ಕೊಟ್ಟು ನನ್ನ ಮಗನಿಗೆ ಸ್ಕೂಲಿಗೆ ಎಲ್ಲ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿದ್ದಾಯಿತು. ಅದಾದಮೇಲೆ ನಾನು ಕೂತ್ಕೊಂಡು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೂ ಕೂಡ ಟಿಫನ್ ಮಾಡಿಕೊಟ್ಟೆ. ಲಾಸ್ಟಲ್ಲಿ ನನಗೆ ಟಿಫನ್ನು. ಸ್ವಲ್ಪ ಹೊತ್ತು ನೆಮ್ಮದಿಯಾಗಾದರೂ ಕೂತ್ಕೊಂಡು ಊಟ ಮಾಡ್ಬೋದಲ್ವ. ಇಲ್ಲ ಅಂತ ಹೇಳಿದರೆ ನಾವು ಮೊದಲೇ ಊಟ ಮಾಡ್ತೀವಿ ಅಂದರೆ ಮತ್ತು ನೆಕ್ಸ್ಟು ಇರೋರಿಗೆ ಹೆಂಗಪ್ಪ ಅಂತಂದೇಳಿ ಫಾಸ್ಟಾಗಿ ತಿಂದಿದ್ಬಿಡ್ತೀವಿ. ಎಲ್ರದ್ದು ಟಿಫನ್ ಆದಮೇಲೆ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿಂತೀವಿ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ, ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟಲ್ಲೇ ಮಾಡ್ತೀನಿ. ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ನಾನು ಮಾಡ್ತೀನಿ. ಮತ್ತು ರಾತ್ರಿ ಊಟ ಆದರೂ ಅಷ್ಟೇ, ಅವರೆಲ್ಲ ಮಾಡಿದ್ದಾದಮೇಲೆ ನಾವು ಊಟ ಮಾಡೋದು. ಸ್ವಲ್ಪ ಹೊತ್ತು ಆದರೂ ನಿಧಾನಕ್ಕೆ ನಾವು ಕೂತ್ಕೊಂಡು ಊಟ ಮಾಡ್ಬೋದಲ್ವ. ಹಾಗಾಗಿ ಇಲ್ಲಿ ನಾನು ಟಿಫನ್ ಮಾಡ್ತಾಯಿದ್ನಲ್ವ, ನನ್ನ ಮಗಳು ಕೂಡ ಬಂದು ಸ್ವಲ್ಪ ತಿನ್ನಮ್ಮ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಡೋದಕ್ಕೋರೆ ಬೇಡ ಅಂತ ಹೇಳಿ ಓಡೋಗ್ಬಿಟ್ಟು. ಇವಾಗ ಟೈಮ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ 10 ಗಂಟೆಲಿ ಟೀ ಕುಡಿತಾ ಇರೋದು. ಬೆಳಗ್ಗೆನೇ ನಮಗೆ ಟೀ ಅನ್ನೋದು ಆಗಿಬಿಡ್ತಾಯಿತ್ತು. ಬೆಳಗ್ಗೆ ಒಂದು 7 ಗಂಟೆ ಅನ್ನೋಷ್ಟರಲ್ಲಿ ಟೀ ಕುಡಿದ್ಬಿಡ್ತಿದ್ವಿ. ಆದರೆ ಇವತ್ತು ಹೇಳಿದ್ನಲ್ವ, ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ಕೂಡ ಲೇಟ್ ಆಯಿತು. ಹಾಗಾಗಿ ಇವಾಗ ಒಂದು 10 ಗಂಟೆ ಹಂಗೆ ನಮ್ಮ ಮನೆಯವರು ಹಾಲು ತೊಗೊಂಬಂದರು. ಇವಾಗ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಯಾಕಂದರೆ ಒಮ್ಮೆಟ್ಟಿಗೆ ನಾವೆಲ್ಲ ಈ ಕೆಲಸ ಎಕ್ಸ್ಟ್ರಾ ಬಂದುಬಿಟ್ರೆ ನಮಗೊಂದು ರೀತಿ ತಲೆ ಚಿಟ್ಟಿಡ್ದಂಗೆ ಆಗಿಬಿಡುತ್ತೆ. ನನಗೆ ಮೇಲೆ ಕೆಲಸ ಮಾಡಿಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೋಬೇಕು ಅಂದರೂ ಕೂಡ ಆಗಲ್ಲ. ಹಾಗಾಗಿ ಒಂದು 5 ನಿಮಿಷ ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡ್ರೆ ನನಗೆ ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋದಕ್ಕೆ, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಕತಿ. ಮತ್ತು ಅಲ್ಲಿ ಮೂಲೆಯಲ್ಲಿ ಅದೇನಪ್ಪ ಹಾಗೆ ಅಂತ ಅಂದ್ಕೋಬೇಡಿ. ಯಾಕಂದರೆ ಇಷ್ಟೊತ್ತು ಹೇಳಿದ್ನಲ್ವ, ತುಂಬ ಕೆಲಸ ಇತ್ತು, ತುಂಬ ಗಡಿಬಿಡಿ ಇದ್ದಿದ್ದರಿಂದ ಎಲ್ಲದೂ ಕೂಡ ಎಲ್ಲಿ ಬೇಕಲ್ಲೇ ಇದ್ದವು. ಇವಾಗ ಅದೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೋಬೇಕು. ಮತ್ತು ಏನಂದರೆ ನನ್ನ ಮಗಳು ತುಂಬ ಅಂದರೆ ಯಾವ ವಸ್ತುನ ಎಲ್ಲಿ ಇಕ್ಕಿರ್ತೀನೋ ಅಲ್ಲಿ ಇರಲ್ಲ, ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಸಿತಾ ಇರ್ತಾಳೆ. ಅದಕ್ಕೋಸ್ಕರ ಅದು ಎಲ್ಲಿ ಬೇಕಲ್ಲೇ ಇರುತ್ತೆ. ಇವಾಗ ಅಮ್ಮ ಜ್ಯೂಸ್ ತೊಗೊಂಬಂದಿದ್ರು, ಫ್ರೂಟ್ ಮಿಕ್ಸ್ ಬರುತ್ತಲ್ವ ಜ್ಯೂಸು, ಅದನ್ನು ತೊಗೊಂಬಂದಿದ್ರು. ಅದನ್ನು ಇಬ್ಬರು ಕುಡಿತಾ ಇದ್ವಿ. ಅಮ್ಮಂಗೂ ಕೂಡ ಕೊಟ್ಟು ನಾನು ಭ್ರಮರ ಇಬ್ಬರು ಕುಡಿತಾ ಇದ್ವಿ. ನಮ್ಮ ಮನೆಯವ್ರಿಗೆ ಕುಡಿ ಅಂತ ಹೇಳಿದ್ರೆ ಬೇಡಪ್ಪ ನನಗೆ ಅಂತ ಹೇಳಿದರು. ಇದು ಮಧ್ಯಾಹ್ನ. ಸೊ ಮಧ್ಯಾಹ್ನ ಟೈಮಲ್ಲಿ ಈ ಥರ ತಣ್ಣಗಿರೋಂಥದ್ದು ಸಿಕ್ಬಿಟ್ರೆ ಅದ್ರ ಖುಷಿನೇ ಬೇರೆ. ನನಗೆ ತುಂಬ ಇಷ್ಟ ಇದು. ಹಾಗಾಗಿ ಅಮ್ಮ ತೊಗೊಂಬಂದರು. ಅದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ವ, ಕಲ್ಲಂಗಡಿ ಹಣ್ಣು ಎಲ್ಲ ಹಾಕಿದ್ರು. ಹಾಗಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ. ಇವಾಗೆಲ್ಲ ಕಲ್ಲಂಗಡಿಗೆ ಕಲರೆಲ್ಲ ಮಿಕ್ಸ್ ಮಾಡ್ತಾರೆ ಅಂತಂದೆಲ್ಲ ಹೇಳ್ತಿದ್ದಾರೆ. ಆದರೆ ಅದನ್ನು ಕಲ್ಲಂಗಡಿ ತರೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾಯಿದೆ ನನಗೆ. ಈ ಥರ ಎಲ್ಲ ಹೇಳ್ದಾಗ ಇನ್ನೇನಮ್ಮ ತೊಗೊಂಬರೋದು ಅಂತ ಹೇಳಿ. ಮತ್ತಿದು ಇವ್ರದ್ದೇನು ಕೆಲಸ ಆಗ್ತಿದೆ ಅಂದರೆ ಈ ಥರದ್ದು ಒಂದು 2 ತೊಗೊಂಬಂದಿದ್ವಿ. ಪಿಪಿದು ಹಿಂಗೆ ಊದಿದ್ರೆ ಮೇಲೆ ಹೋಗುತ್ತಲ್ವ, ಈ ಥರ ತೊಗೊಂಬಂದಿದ್ವಿ. ನೈಟ್ ಬಟ್ಟೆ ತರಕ್ಕಂತ ಹೋಗಿದ್ವಲ್ಲ ನಾನು ನಮ್ಮ ಮನೆಯವರು, ಆವಾಗ ಭ್ರಮರ ತೊಗೊಂಡಿದ್ಲು. ಅಜಯ್ಗೊಂದು ಅವಳಿಗೊಂದು ಅಂತಂದೇಳಿ. ಅದನ್ನು 24 hours ಇವ್ರ ಮನೇಲಿದ್ದಾರೆ ಅಂದರೆ ಕೂಗ್ಕೊಂತಾನೇ ಇರ್ತಾನೆ. ತಲೆ ಮಾತ್ರ ಸಖತ್ ನೋವು, ಎಷ್ಟು ಹೇಳಿದ್ರು ಕೂಡ ಬಿಡಲ್ವಲ್ಲ. ಮಕ್ಕಳಿಗೆ ಇಂಥ
ಸಾಮಾನುಗಳ ಮೇಲೆ ತುಂಬ ಇಷ್ಟ ಆಗೋದು. ನಮಗೆ ಅದಂದರೆ ನಮ್ಗೆ ಇಷ್ಟ ಆಗೋಲ್ಲ, ಸಖತ್ ಇರಿಟೇಟ್ ಆಗ್ತಾ ಇರುತ್ತೆ ಸೌಂಡಿಗೆಲ್ಲ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಕೂರೋಣ ಅಂದರೂ ಕೂಡ ಆಗ್ತಿರಲ್ಲ. ಇವಾಗ ಸ್ಕೂಲಿಗೆ ಹೋಗಿ ಬಂದ ತಕ್ಷಣವೇ ಫಸ್ಟ್ ಅವ್ನು ಮಾಡಿದ ಕೆಲಸ ಅಂದರೆ ಇದೇ. ಫಸ್ಟು ನನಗೆ ಪಿ ಕೊಡು, ನಾನು ಊದಬೇಕು ಅಂತ ಹೇಳಿ. ಮತ್ತು ಅವನಿಗೆ ಕೊಟ್ಟ ತಕ್ಷಣವೇ ಅವನು ಉಪ್ಕೊ ಅಂತ ನಿಂತ್ಕೊಂಡ. ಅವನಿಗೋಸ್ಕರ ಇವಾಗ ಬಿಸಿ ಅನ್ನಕ್ಕೆ ಇಟ್ಟಿದ್ದೆ. ಮಧ್ಯಾಹ್ನ ದೋಸೆನೇ ಹಾಕ್ಕೊಂಡು ತಿಂದು, ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಮಧ್ಯಾಹ್ನ ಕೂಡ ದೋಸೆ ಹಿಟ್ಟನ್ನೇ ಇನ್ನೇನು ವೇಸ್ಟ್ ಮಾಡೋದಂತ ದೋಸೆ ಹಿಟ್ಟಲ್ಲೇ ದೋಸೆ ಮಾಡ್ಕೊಂಡು ತಿಂದ್ವಿ. ಮತ್ತು ಅಜಯ್ಗೆ ಮಾತ್ರ ಇವಾಗ ರೈಸಿಗೆ ಇಟ್ಟಿದ್ದೆ. ಅವನು ಮಧ್ಯಾಹ್ನನೂ ಕೂಡ ಅಲ್ಲೇ ಲಂಚಿಗೂ ಕೂಡ ದೋಸೆ ತಿಂದಿರ್ತಾನೆ, ಬೆಳಗ್ಗೆ ಕೂಡ ಲಂಚಿಗೆ ದೋಸೆ ತಿಂದಿದ್ದಾನೆ. ಮತ್ತು ಇವಾಗ ಸಂಜೆ ದೋಸೆ ಅಂದರೆ ಮುಗೀತು ನನ್ನ ಕತೆ, ನನಗೇನಿಲ್ಲ, ಅವನು ಬೈದೇ ಬಿಡ್ತಾನೆ. ಹಾಗಾಗಿ ರೈಸು ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೀನಿ. ಇವಾಗ ಬ್ರಹ್ಮರಂಗೂ ಅಜಯ್ಗೂ ಇಬ್ರಿಗೂ ಕೂಡ ಊಟ ಮಾಡಿಸ್ಬೇಕು. ಸಂಜೆ ಟೈಮಲ್ಲಿ ಸ್ವಲ್ಪನಾದರೂ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ಮನೇಲಿ ಏನಿರುತ್ತೋ ಅದನ್ನು ಅಡುಗೆ ಮಾಡಿರ್ತೀವಲ್ವ ಮಧ್ಯಾಹ್ನಕ್ಕೆ, ಅದನ್ನೇ ಊಟ ಮಾಡಿಸಿ ಕಳಿಸ್ತೀನಿ. ಯಾಕಂದರೆ ನಾವು ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದ್ಮೇಲೆ ಅವರು ಮಕ್ಕಳ ಜೊತೆ ಎಲ್ಲ ಶೇರ್ ಮಾಡ್ಕೋತಾರೆ. ಇವಾಗ ನಾವು ಏನು ತೊಗೊಂಬಂದ್ರು ಕೂಡ ಅವ್ರಿಗೆ ಊಟ ಮಾಡೋದಕ್ಕಾಗಲಿಲ್ಲ ಅಂದರೆ ಮಕ್ಕಳ ಜೊತೆ ಎಲ್ಲ ಶೇರ್ ಮಾಡಿಬಿಡ್ತಾರೆ, ಅವ್ರು ತಿನ್ನೋದಿಲ್ಲ. ನಮಗೇನು ಗೊತ್ತಾಗುತ್ತೆ ಹೇಳಿ ಅವ್ರು ತಿಂದಿದ್ದಾರೋ ಬಿಟ್ಟಿದ್ದಾರೋ ಅಂತ ಹೇಳಿ. ಮನೇಲಿ ಎಷ್ಟೊಂದು ಸಲ ಸುಳ್ಳು ಹೇಳ್ತಿರ್ತಾರೆ, ಇಲ್ಲ ನಾನು ತಿಂದು ಬಂದಿದ್ದೀನಿ ಅಂತ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಂಜೆ ಎಷ್ಟೇ ಟೈಮ್ ಆಗಿರ್ಬೋದು, ಇವಾಗ ಟ್ಯೂಷನ್ಗೆ ಹೋಗೋಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೈಮು, ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಫಸ್ಟ್ ಅವ್ನಿಗೆ ಏನಾದರೂ ತಿನ್ನಿಸ್ಬಿಟ್ಟೆ ನಾನು ಕಳಿಸೋದು. ಹಾಗೆ ಮಾತ್ರ ಕಳಿಸೋದಿಲ್ಲ. ಒಂದೊಂದು ಸಲ ಅವನು ಮಧ್ಯಾಹ್ನ ಲಂಚ್ ಬಾಕ್ಸ್ನ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡ್ಕೊಳೋದು ಜಾಸ್ತಿ. ಮತ್ತು ಅವನು ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡೋದು ಕೂಡ ಕಡಿಮೆ. ಅದರಲ್ಲಿ ಇವಾಗ ಬೇಸಿಗೆ ಕಾಲ ಬಂತಲ್ವ, ಊಟದ್ದು ಫುಲ್ ಕಡಿಮೆ. ನಾನಾಗಲಿ ನನ್ನ ಮಗ ಆಗಲಿ ಒಟ್ಟು ಇಬ್ರಿಗೂ ಒಂದೇ ಥರನೇ ನಾವು. ಹಾಗಾಗಿ ನನಗೆ ಗೊತ್ತಾಗುತ್ತಲ್ವ ಇವಾಗ ಅವನೇನು ತಿಂದು ಬಂದಿರಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಏನಾದ್ರು ತಿನ್ನಿಸ್ತೀನಿ. ಅದ್ರ ಜೊತೆ ಭ್ರಮರನ್ನು ಕೂಡ ಕೂರಿಸ್ಕೊಂಡು ತಿನ್ನಿಸ್ತೀನಿ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು 2-3 ತಿಂಗಳು ಬಿಟ್ಟರೆ ಅವನು ಕೂಡ ಸ್ಕೂಲಿಗೆ ಸೇರಿಸ್ಬೇಕಲ್ವ, ಅವಾಗ ಸ್ವಲ್ಪ ರೂಢಿ ಆಗಲಿ. ಮತ್ತು ಇವಾಗಲಿಂದನೇ ನಾವು ರೂಢಿ ಮಾಡಿದರೆ ಅವಾಗೂ ಕೂಡ ಊಟ ಮಾಡ್ತಾರೆ, ಇಲ್ಲಾಂದ್ರೆ ಊಟ ಮಾಡಲ್ಲ. ನಾವು ಅದು ಇದು ಅಂತ ಅನ್ಕೋಬಾರ್ದು ಫ್ರೆಂಡ್ಸ್ಗೆ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸೇ ಕೊಡಬೇಕು, ಸಂಜೆ ಟೈಮಲ್ಲಿ ಇದನ್ನೇ ಕೊಡಬೇಕಂತಂದೇನಿಲ್ಲ. ಮನೇಲಿ ಏನು ಮಾಡಿರ್ತೀವೋ ಅದನ್ನು ಕೊಟ್ಟರೆ ಸಾಕು ಮಕ್ಕಳಿಗೆ. ಮತ್ತು ಅದಕ್ಕಂತಲೇ ಸ್ಪೆಷಲಾಗಿ ಏನು ಮಾಡಬೇಕಂತಂದೇನಿಲ್ಲ. ಅಂದರೆ ನನಗೆ ಅನಿಸಿದ್ದು, ನನ್ನ ಮಕ್ಕಳಿಗೆ ಅಷ್ಟೊಂದು ಏನು ಸ್ಪೆಷಲಾಗಿ ಅದು ಇದು ಅಂತ ಏನೂ ಕೊಡಲ್ಲ. ನನ್ನ ಮಕ್ಕಳಿಗೆ ಅದು ಇಷ್ಟವೂ ಆಗಲ್ಲ. ಮನೇಲಿ ಏನಿರುತ್ತೋ ಅನ್ನ ಚಟ್ನಿ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಒಟ್ಟಿನಲ್ಲಿ ಏನೇ ಇದ್ದರೂ ಕೂಡ ಮನೆ ಐಟಮ್ ಬೇಕು. ಮನೇಲಿ ಏನು ಮಾಡಿದ್ರು ಕೂಡ ಸುಮ್ಮನೆ ಊಟ ಮಾಡಿಬಿಟ್ಟು ಹೋಗ್ತಾರೆ. ಮತ್ತು ಹೋಟೆಲಿಂದ ಏನು ತಂದರೂ ಕೂಡ ಅವರು ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಲ್ಲ. ಒಂದೇ ಐಟಮ್ ಅವರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಂದರೆ ಇಡ್ಲಿ ಒಂದೇ ಹೊರಗಡೆಯಿಂದ ತರಿಸಿರೋದನ್ನ ತಿಂತಾರೆ. ಅದನ್ನು ಬಿಟ್ಟರೆ ಮತ್ತೇನು ಅವರು ಅಷ್ಟೊಂದು ಇಷ್ಟಪಡಲ್ಲ. ಇವಾಗ ಇಬ್ರಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಅವರಿಗೆ ಸಂಜೆ ಆಯ್ತಲ್ವ, ಇವಾಗ ಅವರಿಬ್ರು ಕೂಡ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಅವರಿಬ್ರು ಕರ್ಕೊಂಡೋಗಿ ಈಗ ಟ್ಯೂಷನಿಗೆ ಬಿಟ್ಟು ಬರಬೇಕು. ಟ್ಯೂಷನಿಗೆ ಬಿಟ್ಟು ಬಂದೆ ಅಂದರೆ ಒಂದೂವರೆ ತಾಸುವರೆಗೂ ನಮಗೆ ಫ್ರೀ ಸಿಕ್ಬಿಡುತ್ತೆ. ಆವಾಗ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡ್ಕೊಳೋದಿದ್ರೆ, ಇಲ್ಲ ಸ್ವಲ್ಪ ಟಿ ವಿ ನೋಡೋದಿದ್ರೆ ಅಂಥ ಟೈಮಲ್ಲಿ ನೋಡ್ಕೋತೀನಿ. ಸಂಜೆ ಟೈಮಲ್ಲಿ ಅಂದರೆ ನಮಗೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ ಫೇವ್ರೆಟ್ ಧಾರಾವಾಹಿ, ಸೀರಿಯಲ್ಲು, ಅದನ್ನು ನೋಡ್ತೀನಿ. ಅದು ಒಂದು ಯಾವಾಗಲೂ ರೇರು, ಅಂದರೆ ನೋಡಲೇಬೇಕಂತಂದೇನಿಲ್ಲ. ನೋಡೋದಕ್ಕೆ ಟೈಮ್ ಸಿಕ್ಕರೆ ಅಥವಾ ನೋಡಬೇಕು ಅಂತ ಅನಿಸಿದರೆ ಮಾತ್ರ ಕೂತ್ಕೊಂಡು ನೋಡ್ತೀನಿ. ಅದಕ್ಕಂತಲೇ ಟೈಮ್ನ ಎತ್ತಿಟ್ಕೊಂಡು ಕಂಪ್ಲೀಟಾಗಿ ಕೂತ್ಕೊಂಡು ನೋಡೋವಂಥದ್ದೇನಿಲ್ಲ. ನಾನು ಫಸ್ಟಿಗೆಲ್ಲ ಮಾಡ್ತಾಯಿದ್ದೆ, ಒಂದು ಸೀರಿಯಲ್ಸ್ ಬರ್ತಾಯಿದ್ವಲ್ಲ ಅವಾಗೆಲ್ಲ ನಾನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಿದ್ದೆ. ಬಟ್ ಈಗೆಲ್ಲ ಹಾಗಾಗಲ್ಲ. ಮಕ್ಕಳಿಗೆ ಅವ್ರಿಗೆ ಓದಿಸೋದು ಬರೆಸೋದು ಹಂಗೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಆ ಟಿ ವಿಗೆ ಜಾಸ್ತಿ ಅಡಿಕ್ಟ್ ಆಗಿಲ್ಲ ನಾನು. ಏನಾದರೂ ಸ್ವಲ್ಪ ನೋಡೋ ಹಂಗಿದ್ರೆ ಫೋನಲ್ಲಿ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಜಾಸ್ತಿ ಟಿ ವಿ ನೋಡೋದು ಅಂಥದ್ದೇನಿಲ್ಲ. ನಾನು ಟಿ ವಿ ಹಚ್ಕೊಂಡು ಕೂತ್ಕೊಂಡೆ ಅಂದರೆ ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ. ಅವರು ಕೂಡ ಬಾಯಿ ತಕ್ಕೊಂಡು ಕೂತ್ಕೊತಾರೆ ಟಿ ವಿ ನೋಡೋದಕ್ಕೆ, ನನ್ನ ಮಕ್ಕಳು ಕೂಡ. ಅದಕ್ಕೋಸ್ಕರ ನಾನು ಜಾಸ್ತಿ ಅವರಿದ್ದಾಗ ಟಿ ವಿ ನೋಡೋದಕ್ಕೆ ಹೋಗಲ್ಲ. ಏನಾದರೂ ಅವರಿಗೆ ಫ್ರೀ ಇದೆ, ಅವ್ರದ್ದೇನು ಹೋಮ್ವರ್ಕ್ ಇಲ್ಲ ಅಂದರೆ ಮಾತ್ರ ಕೂತ್ಕೊಂಡು ಟಿ ವಿ ನೋಡ್ತೀನಿ. ಹೋಮ್ವರ್ಕ್ ಇದೆ ಅಥವಾ ಏನಾದರೂ ವರ್ಕ್ ಇದೆ ಅವ್ರು ಮಾಡೋದಂದರೆ ಇನ್ನೇನು ಮಾಡೋದಕ್ಕಾಗಲ್ಲ. ಆವಾಗ ಬರೀ ಅವ್ರದ್ದೇ ಆಗುತ್ತೆ, ಅದನ್ನೇನು ನೋಡಿಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಇವಾಗ ಅವನು ಬುಕ್ಸ್ ಎಲ್ಲ ಇಟ್ಕೊಂಡು ಅವನು ಕೂಡ ರೆಡಿ ಆದ. ಇವಾಗ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಇಬ್ಬರನ್ನೂ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಬರಬೇಕು. ಅವನೇ ಹೋಗ್ತೀನಿ ಅಂತ ಹೇಳ್ತಾನೆ, ಆದರೂ ಸ್ವಲ್ಪ ಭಯ ನನಗೆ. ಯಾಕಂದರೆ ನಮ್ಮ ಮನೆ ಹತ್ರನೇ ಒಂದು ಸಂದಿ ಇತ್ತಲ್ಲ, ಸಂದಿಯಿಂದ ಹೋಗ್ತಾಯಿದ್ವಿ ಯಾವಾಗಲೂ ಕೂಡ. ಇವಾಗ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಈ ಥರ ರೌಂಡ್ ಹೊಡ್ಕೊಂಡು ಬೇರೆ ಏರಿಯಾದಿಂದ ಹೋಗಬೇಕು.
ಅವ್ರನ್ನ ಹೋಗ್ತೀನಂದ್ರೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಚಿಕ್ಕ ಮಕ್ಕಳಲ್ವ, ಏನಾದರೂ ಕಳಿಸಿದರೆ ಕರೆಕ್ಟಾಗಿ ಹೋಗ್ತಾರೋ ಇಲ್ವೋ, ಅಥವಾ ಆಟೋ ಅವೆಲ್ಲ ಬೈಕು ಅದೆಲ್ಲ ತುಂಬ ಓಡಾಡ್ತಾ ಇರ್ತವೆ. ಮತ್ತು ಇವರು ಓಡೋಗೋದು ಜಾಸ್ತಿ. ಮತ್ತು ಓಡೋಗೋ ಟೈಮಲ್ಲಿ ಏನಾದ್ರು ಗಾಡಿ ಪಡಿ ಬಂತು ಅಂದರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಎಷ್ಟೊತ್ತೇ ಆಗಿರ್ಬೋದು, ಅಥವಾ ನಂಗೆ ಸುಸ್ತಾದ್ರೂ ಏನೇ ಆದ್ರೂ ಕೂಡ ಫಸ್ಟು ಅವ್ನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅವ್ರು ತುಂಬ ಹಠ ಮಾಡ್ತಿರ್ತಾರೆ, ಇಲ್ಲ ಬಿಡಮ್ಮ ನಾವೇ ಹೋಗ್ತೀವಿ ಅಂತ ಹೇಳಿ, ಆದರೂ ಕೂಡ ಕಳಿಸಲ್ಲ. ತುಂಬ ಜನ ಹೇಳ್ತಾರೆ ಏನೂ ಆಗೋದಿಲ್ಲ ಕಳಿಸಿ ಅಂತ ಹೇಳ್ತಾರೆ. ಆದರೂ ನಮಗೆ ಸ್ವಲ್ಪ ಭಯ ಅನ್ನೋದಿರುತ್ತಲ್ವ, ಭಯ ಅನ್ನೋದಿದ್ದರೆ ನಾವು ಎಷ್ಟೇ ಹುಷಾರಿದ್ರೂ ಹುಷಾರಿಲ್ಲ ಅಂದರೂ ಕೂಡ ಹೋಗ್ತೀವಿ ಫಸ್ಟು ಮಕ್ಕಳ ಜೊತೆ. ಹಾಗಾಗಿ ಸ್ವಲ್ಪ ಭಯ ಕೂಡ ಇದೆ, ಕಾಳಜಿನೂ ಇದೆ. ಅದರಲ್ಲಿ ಇವರಿಬ್ಬರು ತಲೆ ಹರಟೆ ಜಾಸ್ತಿ, ಇಬ್ಬರು ಕಿತ್ತಾಡೋದು ಜಾಸ್ತಿ. ಮನೆಯಲ್ಲೇ ತುಂಬ ಕಿತ್ತಾಡ್ತಾರೆ. ಇನ್ನು ಇಬ್ಬರನ್ನ ಜೊತೆಗೇ ನೀವು ಟ್ಯೂಷನ್ಗೆ ಹೋಗಿ ಬರ್ರಿ ಅಂತಂದರೆ ರೋಡ್ ತುಂಬ ಏನಂತಾರೆ ಜಾತ್ರೆ ಮಾಡ್ಕೊಂಡು ಹೋಗಿ ಬರ್ತಾರೆ. ಅದಕ್ಕೋಸ್ಕರ ಇಬ್ಬರನ್ನೂ ಕಳಿಸೋದಿಲ್ಲ. ಇವಾಗ ಸಂಜೆ ಆಯ್ತಲ್ವ, ಅವರು ಟ್ಯೂಷನಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಅವರಿಬ್ರಿಗೂ ಕೂರಿಸ್ಕೊಂಡು ಈಗ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಅವ್ರಿಗೇನೆಂದರೆ ನಾನು ಕುತ್ಕೊಂಡಿದ್ರೆ ಮಾತ್ರ ಅವ್ರು ಕರೆಕ್ಟಾಗಿ ಬೇಗ ಬೇಗ ಹೋಮ್ವರ್ಕ್ ಮಾಡ್ಕೋತಾರೆ, ಇಲ್ಲ ಅಂದರೆ ಹೋಮ್ವರ್ಕ್ ಮಾಡ್ಕೊಳಲ್ಲ. ಇಬ್ಬರು ಕೂಡ ಮತ್ತೆ ಕಿತ್ತಾಡೋದು, ಇಲ್ಲ ಒಂದು ಅಕ್ಷರ ಬರೆಯೋದು, ಆ ಕಡೆ ನೋಡೋದು, ಒಂದು ಅಕ್ಷರ ಬರೆಯೋದು, ಈ ಕಡೆ ನೋಡೋದು, ಹೀಗೆ ಮಾಡ್ತಿರ್ತಾರೆ. ಜೊತೆಗೆ ನಾವು ಯಾರಾದರೂ ಪೇರೆಂಟ್ಸ್ ಅನ್ನೋರು ಕೂತ್ಕೊಂಡು ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ದಂಗೆ ಮಾಡಿದರೆ ಅವರು ಕೂಡ ಕಲ್ತ್ಕೋತಾರೆ ಮತ್ತು ಫಾಸ್ಟಾಗಿ ಹೋಮ್ವರ್ಕ್ ಕೂಡ ಮುಗಿಸ್ತಾರೆ. ನನಗೇನೆಂದರೆ ಎಷ್ಟೇ ನನಗೆ ಕೆಲಸ ಇದೆ ಅಥವಾ ನನಗೆ ಹುಷಾರಿಲ್ಲ ಅಂದರೂ ಕೂಡ ಸ್ವಲ್ಪ ಹೊತ್ತಾದರೂ ಟೈಮ್ ಕೊಡ್ತೀವಿ, ನಾನಾಗಲಿ ನಮ್ಮ ಮನೆಯವರಾಗಲಿ. ಅವರು ಕೆಲಸ ಮುಗಿಸ್ಕೊಂಬಂದಾಗ ಹೋಮ್ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವರು ಕೂಡ ಕೂತ್ಕೊಂಡು ಹೋಮ್ವರ್ಕ್ ಮಾಡಬೇಕಾದ್ರೆ ಹಿಂಗಲ್ಲ ಹಿಂಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇರ್ತಾರೆ. ಭ್ರಮರ ಇನ್ನೂ ಸ್ಕೂಲಿಗೂ ಕೂಡ ಸೇರಿಲ್ಲ, ಆದರೂ ಕೂಡ ಅವಳ ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟಾಗಿ ಆಗ್ತಾಯಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಅವಳ ಹ್ಯಾಂಡ್ ರೈಟಿಂಗ್ ನೋಡೋದಕ್ಕೆ. ಅವಳಿಗೆ ಏನಂದರೆ ಪಕ್ಕದಲ್ಲಿ ಕೂತ್ಕೊಂಡು ನಾವು ಹೇಳ್ಕೊಡ್ಬೇಕು, ಹಿಂಗೆ ಬರೀ ಹಿಂಗಿಲ್ಲ ಅಂತ ಹೇಳ್ಕೊಡ್ಬೇಕು. ಆವಾಗ ಸ್ವಲ್ಪ ಫಾಸ್ಟಾಗಿ ಬರೆಯೋದು ಅಥವಾ ನೀಟಾಗಿ ಬರೆಯೋದು ಮಾಡ್ತಾಳೆ. ನಾವು ಅದೇ ರೀತಿ ಕಂಟಿನ್ಯೂ ಮಾಡಿದ್ವಿ ಅಂದರೆ ಅವರು ಪಕ್ಕ ಅದೇ ರೀತಿಯೇ ಬರೆಯೋದು ಅಥವಾ ಓದೋದು ಕಾನ್ಸಂಟ್ರೇಷನ್ ಮಾಡೋದು ಮಾಡ್ತಾರಲ್ವ. ನಮ್ಮ ಸ್ವಲ್ಪ ಭಯ ಕೂಡ ಇರುತ್ತೆ, ಪಕ್ಕದಲ್ಲಿ ಅಮ್ಮ ಇದ್ದಾರೆ ಇಲ್ಲ ಪಪ್ಪ ಇದ್ದಾರೆ, ಮತ್ತು ನಾನು ಸುಮ್ಮನೆ ಲೇಝಿ ಮಾಡಿದ್ರೆ ಬೈತಾರೆ ಹೊಡಿತಾರೆ ಅನ್ನೋದು ಸ್ವಲ್ಪ ಭಯ ಇರುತ್ತೆ. ನಾವು ಹೊಡಿದೇ ಇದ್ದರೂ ಅಥವಾ ನಾವು ಬೈದೇ ಇದ್ದರೂ ಕೂಡ ನಮ್ಮನ್ನು ನೋಡಿದರೆ ಅವ್ರು ಸ್ವಲ್ಪ ಹೆದರಬೇಕು ಮಕ್ಕಳು. ಆ ಥರ ಅವ್ರ ಜೊತೆ ಇದ್ದಾಗಲೇ ಮಾತ್ರ ಅವರು ಓದೋದ್ರ ಕಡೆ ಜಾಸ್ತಿ ಗಮನ ಕೊಡ್ತಾರೆ, ಇಲ್ಲಾಂದರೆ ಫುಲ್ಲು ನಮ್ಮ ಜೊತೆನೇ ಆಟಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವಾಗ ನೋಡಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಅವಳು ಸಂಡೇ ಮಂಡೇ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತು ಸ್ಪೆಲ್ಲಿಂಗ್ಸ್ ಕೂಡ ಕಲಿಯೋದಿತ್ತು, ಅದಕ್ಕೋಸ್ಕರ ಇವತ್ತು ಅಂದರೆ ನೈಟೇ ನಿಂದು ಹೋಮ್ವರ್ಕ್ ಏನಿದ್ರು ಮುಗಿಸ್ಕೊಂಬಿಡು, ನಾಳೆ ಮತ್ತೆ ನೀನು ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದಕ್ಕೆ ಹೋಮ್ವರ್ಕ್ನ ಫುಲ್ ಫಿನಿಷ್ ಮಾಡೋದಕ್ಕೆ ಕೂತಿದ್ದಾಳೆ. ಅಜಯ್ ಆದರೂ ಅಷ್ಟೇ ನೈಟೇ ಸ್ಕೂಲ್ ಹೋಮ್ವರ್ಕು ಟ್ಯೂಷನ್ ಹೋಮ್ವರ್ಕ್ ಏನಿದ್ರು ಕೂಡ ಮುಗಿಸ್ಕೊಂಡ್ಬಿಡ್ತಾನೆ. ಅವ್ನು ಬೆಳಗ್ಗೆ ಹೊತ್ತು ಬೇಗ ಎದ್ದಾಳಲ್ಲ, ಕೆಲವೊಂದು ಸಲ ಲೇಟಾಗಿ ಎದ್ದಾಳ್ತಾನೆ. ಅದಕ್ಕೋಸ್ಕರ ನಂಗೆ ನಿದ್ದೆ ಆಗಲ್ಲಮ್ಮ, ನಾನು ನೈಟೇ ಎಷ್ಟೊತ್ತಿದ್ರು ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ತಾನೆ. ಸರಿಯಪ್ಪ ಅಂದರೆ ರಾತ್ರಿ 10-10:30ವರೆಗೂ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಮಲ್ಕೋತಾನೆ. ಒಂದು ರೀತಿ ಖುಷಿ ಆಗುತ್ತೆ ನಮಗೆ ಏನಿದೆಯೋ ಇಲ್ವೋ ಅದು ನಮಗೆ ಟೆನ್ಷನ್ ಇಲ್ಲ. ಅದ್ರ ಮುತ್ತಂತ ಇಬ್ಬರು ಮಕ್ಕಳಿದ್ದಾರೆ, ಅದು ನಮ್ಗೆ ತುಂಬ ಖುಷಿ ಇದೆ. ನಮಗೆ ಏನಿಲ್ಲ ಅಂತ ಅನ್ಕೋತೀವೋ ಅದು ಬರದೇ ಇರೋದಕ್ಕೆ ಕಾರಣ ಇವರೇನೆ. ಅಂದರೆ ಆದರೂ ಚಿಂತೆ ಅಥವಾ ಯೋಚನೆ ಇರುತ್ತಲ್ವ, ನಮ್ಮ ಹತ್ರ ಅದು ಇಲ್ಲ ಇದು ಇಲ್ಲ, ಆ ಥರ ಇರಬೇಕಿತ್ತು ಈ ಥರ ಇರಬೇಕಿತ್ತು ಅಂತ. ಬಟ್ ಅದು ಯಾವುದು ಕೂಡ ನಮ್ಮ ಹತ್ರ ಸುಳಿದೇ ಇರೋ ರೀತಿ ನನ್ನ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಸೊ ಅದನ್ನು ಅವ್ರನ್ನ ನೋಡಿಕೊಂಡೆ ನಮ್ಗೆ ಯಾವುದು ಕೂಡ ನೆನಪು ಕೂಡ ಆಗೋದಿಲ್ಲ. ಒಂದು ರೀತಿ ನಮಗೆ ಪಾಸಿಟಿವ್ ಎನರ್ಜಿನ ತುಂಬೋದು. ಹಾಗೆ ನಮ್ಮ ಹತ್ರ ಏನಿಲ್ಲ ಅಂದರೂ ಕೂಡ ಇದೆ ಅನ್ನೋ ಥರ ನಮ್ಮಲ್ಲಿ ಇದು ಮಾಡೋದು ನನ್ನ ಮಕ್ಕಳು. ಹಾಗಾಗಿ ಇವ್ರು ನಮಗೆ ಸ್ಪೆಷಲ್ ಅಂತ ಹೇಳ್ಬೋದು. ಇವಾಗ ನಾನು ಹಪ್ಪಳ ಸುಡ್ತಾ ಇದ್ದೀನಿ ನೋಡಿ, ಈ ಥರ ನಂಗೆ ತುಂಬ ಇಷ್ಟ ಹಪ್ಪಳ ಸುಟ್ಕೊಂಡು ತಿನ್ನೋದು. ಎಷ್ಟು ಜನಕ್ಕೆ ಹಪ್ಪಳ ಸುಟ್ಕೊಂಡು ತಿನ್ನೋದು ತುಂಬ ಇಷ್ಟ ಅನ್ನೋ ಕಾಮೆಂಟ್ ಮಾಡಿ ತಿಳಿಸಿ. ಅದು ಮನೇಲಿ ಮಾಡಿರೋಂಥ ಹಪ್ಪಳ ಇರುತ್ತಲ್ವ, ಅಕ್ಕಿ ಹಪ್ಪಳ ಇಲ್ಲಾಂದರೆ ಬೇಳೆ ಹಪ್ಪಳನ ಈ ಥರ ಸುಟ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ಎಣ್ಣೆಲಿ ಕರೆದ್ರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ, ಆದರೆ ಈ ಥರ ಸುಟ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಸೂಪರ್ ಇರುತ್ತೆ. ಅದರಲ್ಲಿ ಏನಂದರೆ ನಾವು ಒಲೆ ಹಚ್ಚಿದಾಗ ಕೆಂಡಗಳಿರುತ್ತಲ್ವ, ಕೆಂಡದ ಮೇಲೆ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಯಾರ ಮನೇಲೂ ಕೂಡ ಒಲೆಗಳಿಲ್ಲ, ಇವಾಗ ಮನೆಗಳೆಲ್ಲ ಕಟ್ಟಿಸ್ತಾ ಅದೆಲ್ಲ ಕೂಡ ತೆಗೆದುಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಈ ಥರ ಗ್ಯಾಸ್ ಮೇಲೆ ಕೂಡ ಸುಟ್ಕೋಬೋದು. ಟೇಸ್ಟ್ ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ. ಕೆಲವೊಬ್ರು ಡಯೆಟ್ ಎಲ್ಲ ಮಾಡ್ತಿರ್ತಾರೆ ನೋಡಿ, ಎಣ್ಣೆಲಿ ಕರೆದಿರೋದು ತಿನ್ನಲ್ಲ ಅಂತ ಹೇಳ್ತಾರಲ್ವ, ಅಂಥವ್ರು ಸಹ ಈ ಥರ ಸುಟ್ಕೊಂಡು ತಿನ್ಬೋದು, ಟೇಸ್ಟು ಸೂಪರ್ ಇರುತ್ತೆ. ರೈಸಿಗೆ ಅಥವಾ ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಈ ಥರ ಮಾಡಿರ್ತೀವಲ್ವ, ಆ ಟೈಮಲ್ಲಿ ಈ ಥರ ಸುಟ್ಕೊಂಡು ತಿಂದುಬಿಟ್ರೆ ಅಂತೂ ಆಹಾ ಅದ್ರ ರುಚಿನೇ ಒಂದು 2 ಪಟ್ಟು ಎಕ್ಸ್ಟ್ರಾ ಆಗಿಬಿಡುತ್ತೆ.
ನಮ್ಮ ಮನೇಲಿ ನನ್ನ ಮನೆಯವ್ರಿಗೆ ತುಂಬ ಇಷ್ಟ ಇದು, ಈ ಥರ ಹಪ್ಪಳ ಸುಟ್ಕೊಂಡು ತಿನ್ನೋದು. ಹಾಗಾಗಿ ಅವ್ರು ಊಟಕ್ಕೆ ಕೂತಿದ್ರಲ್ವ, ಅದಕ್ಕೋಸ್ಕರ ಹಪ್ಪಳ ಸುಡ್ತಾ ಇದ್ದೀನಿ ನೋಡಿ. ಈ ಥರ ಸುಟ್ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಎಣ್ಣೆಲಿ ಕರ್ದಿರೋದನ್ನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಈ ಥರ ಸುಟ್ಕೊಟ್ಬಿಟ್ರೆ ಇನ್ನೊಂದು 2-3 ಸುಟ್ಕೊಟ್ರು ಕೂಡ ತಿಂತಾರೆ. ನಿಮ್ಮ ಮನೇಲಿ ಯಾವ ರೀತಿ ನೀವು ಮಾಡ್ತೀರಾ ಹಪ್ಪಳನ? ಈ ಥರ ಸುಡ್ತೀರಾ ಅಥವಾ ಎಣ್ಣೆಲಿ ಹಾಕಿ ಕರಿತೀರಾ? ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರೆ. ಅಂದರೆ ದೋಸೆ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ದೋಸೆ ಕೂಡ ಹಾಕ್ಕೊಟ್ಟೆ ಅದರಲ್ಲೇ. ದೋಸೆ ಹಿಟ್ಟು ಹುಳಿ ಬರದೇ ಇರೋ ರೀತಿ ಏನಂದರೆ ಎಲೆ ಹಾಕ್ಬೋದು, ವೀಳ್ಯದೆಲೆ ಇರುತ್ತಲ್ವ, ಅದನ್ನು ದೋಸೆ ಹಿಟ್ಟಲ್ಲಿ ಹಾಕಿಟ್ರೆ ಹುಳಿ ಬರಲ್ಲ. ಮತ್ತು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಮೇಲೆ ಹಾಕಿಟ್ರೆ ನಾವು ದೋಸೆ ಹಿಟ್ಟು ಹಾಕ್ಬೇಕಾದ್ರೆ ಆ ನೀರನ್ನು ಬಗ್ಗಿಸ್ಬಿಟ್ಟು ದೋಸೆ ಹಾಕ್ಕೊಂಡ್ರೆ ಹುಳಿ ಬರಲ್ಲ. ಸೊ ಈ ರೀತಿ ಯೂಸ್ ಮಾಡ್ಕೋಬೋದು.